ಚೀನಾ ಕೊಟ್ಟಿರುವ ಅಷ್ಟೂ ಮಾಲ್ ಕೂಡ ಟುಸ್ ಪಟಾಕಿ ಆಗಿದೆ. ಏರ್ ಡಿಫೆನ್ಸ್ ಸಿಸ್ಟಮ್, ಹೊಗೆ, ಕ್ಷಿಪಣಿಗಳು ಸಿಡಿಲೇ ಇಲ್ಲ. ಪಾಕಿಸ್ತಾನ ಮಾತ್ರ ಅಲ್ಲ, ಪಾಕಿಸ್ತಾನ ಭಾರತದ ಮೇಲೆ ನಡೆಸ್ತಾ ಇರುವ ದಾಳಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಚೀನಾ ಕೂಡ ಎಕ್ಸ್ಪೋಸೇ ಆಗಿದೆ. ಚೀನಾದ ಮುಖಭಂಗ ಕೂಡ ಆಗಿದೆ. ದೀಪಾವಳಿಗೆ ಪಟಾಕಿ ಎಲ್ಲ ಇಟ್ಟಿರ್ತೀವಿ, ಹೊರಗಡೆ ಇಟ್ಟಿರ್ತೀವಿ, ಮಳೆ ಬಂದು ಹೋಗುತ್ತೆ ಎಲ್ಲ ವಿಚಾರ ಬೇರೆ. ಆಮೇಲೆ ಆ ಪಟಾಕಿಯನ್ನು ಸಿಡಿಸೋಕ್ಕಾಗೋದಿಲ್ಲ. ಆ ಥರ ಆಗೋಗಿದೆ ಚೀನಾದ ಪರಿಸ್ಥಿತಿ. ನೂರಕ್ಕೂ ಹೆಚ್ಚು ಡ್ರೋನ್ಗಳು ಎಲ್ಲ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಮತ್ತೊಮ್ಮೆ ರಂಜಿತ್ ನಮ್ಮೊಂದಿಗೆ ನೇರ ಸಂಪರ್ಕ ಗಡಿಯಿಂದ. ಎಸ್ ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ರೆ. ಕೆಲವೇ ಮಿನಿಟ್ಗಳ ಹಿಂದೆ ಸಂಭವಿಸಿದಂಥ ಡ್ರೋನ್ ದಾಳಿ, ಮಿಸೈಲ್ ದಾಳಿ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿತ್ತು ಜಯಪ್ರಕಾಶ್ ಶೆಟ್ರೆ. ನಾವು ಬೆಳಿಗ್ಗೆಯಿಂದಲೂ ಕೂಡ ಬೆಳಿಗ್ಗೆ ನಾವು 4:30 ಲೈವ್ನಲ್ಲಿದ್ವಿ. 5 ಗಂಟೆ ಸುಮಾರಿಗೆ ನಾವು ನಿಂತಂಥ ಸುಮಾರು 1 ಕಿಲೋಮೀಟರ್ ಹಿಂಭಾಗದಲ್ಲಿ ಆದಂಥ ಸ್ಫೋಟ ನಮಗೆ ಹೊಸತನಿಸಿತ್ತು. ಯಾಕಂತ ಹೇಳಿದರೆ ಅಷ್ಟು ಹತ್ತಿರದಿಂದ ನಾವಿದ್ದ ಜಾಗದಲ್ಲಿ ನಾವು ಸ್ಫೋಟವನ್ನು ನೋಡಿರಲಿಲ್ಲ. ಅದಾದ ನಂತರ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಇತ್ತು. ಶ್ರೀನಗರ ಸೇಫ್ ಅಂತ ಅಂದ್ಕೊಂಡಿದ್ವಿ, ಆದರೆ ಶ್ರೀನಗರದಲ್ಲಿ ಆಗಿರುವಂಥ ಈ ಸ್ಫೋಟ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿತ್ತು. ಅದಾಗಿ ನೋಡಿ 5 ಗಂಟೆ ಸುಮಾರಿಗೆ ಡೊನಾಲ್ಡ್ ಟ್ರಂಪ್, ನರೇಂದ್ರ ಮೋದಿ ಸೇರಿದಂತೆ ಪಾಕಿಸ್ತಾನದ ಶಹಬಾಜ್ ಶರೀಫ್ ಒಂದು ಮೀಟಿಂಗ್ ಅನ್ನು ಮಾಡ್ತಾರೆ. ಆ ಮೀಟಿಂಗ್ ನಲ್ಲಿ ಬಹಳ ಸ್ಪಷ್ಟವಾಗಿ ನೋಡಿ, ಕದನ ವಿರಾಮವನ್ನ ನಾವು ಘೋಷಣೆ ಮಾಡ್ತೀವಿ, ನಾವು ದಾಳಿ ಮಾಡೋದಿಲ್ಲ, ಅವರು ದಾಳಿ ಮಾಡೋದಿಲ್ಲ ಅಂತ ಹೇಳಿ ಪಾಕಿಸ್ತಾನ ಅಮೆರಿಕದ ಮುಂದೆ ಹೇಳಿತ್ತು, ಒಪ್ಕೊಂಡಿತ್ತು. ಭಾರತ ಅದನ್ನೇ ನಂಬಿಕೊಂಡಿತ್ತು. ಆದರೆ ನರಿಬುದ್ಧಿ ಪಾಕಿಸ್ತಾನ ಎಲ್ಲಿ ತನ್ನ ಬುದ್ಧಿಯನ್ನು ಬಿಟ್ಕೊಡುತ್ತೆ ಹೇಳಿ. ಸುಮಾರು 7 ಗಂಟೆ ಸುಮಾರಿಗೆ ನೋಡಿ ನಾವು ನಿಂತಂಥ ಜಾಗ ಎಲ್ಲರೂ ಕೂಡ ಊಟ ಮಾಡಿ ಇವತ್ತು ಬೇಗ ಮಲಗಬಹುದು ಅಂತೇಳಿ ಅಂದ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ ನಿನ್ನೆ ರಾತ್ರಿ 2 ಗಂಟೆವರೆಗೂ ಕೂಡ ಪಾಕಿಸ್ತಾನದ ಅಟ್ಯಾಕ್ ಇತ್ತು. ಆನಂತರ 4:30 ಹಾಗೆ ಭಾರತವು ಕೂಡ ಅಟ್ಯಾಕ್ ಮಾಡಿತ್ತು. ಹಾಗಾಗಿ ಬೇಗ ಊಟ ಮಾಡಿ ಬೇಗ ಮಲಗಿ ಬೇಗ ಹೋಗ್ಬೋದು ಫೀಲ್ಡ್ಗೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಆದರೆ ಅಷ್ಟೊತ್ತಿಗೆ ನೋಡಿ ಪಾಕಿಸ್ತಾನದ ಕೆಲವು ಮಿಸೈಲ್ಗಳು, ಪಾಕಿಸ್ತಾನದ ಕೆಲವು ರಾಕೆಟ್ಗಳು, ಪಾಕಿಸ್ತಾನದ ಕೆಲವು ಡ್ರೋನ್ಗಳು ಬಂದು ಯಾವ ಮಟ್ಟಿಗೆ ಅಂತ ಹೇಳಿದರೆ ಸುತ್ತಮುತ್ತ ಶ್ರೀನಗರದ ಸುತ್ತಮುತ್ತ ಅದು ಸ್ಫೋಟ ಆಗಿರುವಂಥ ಸದ್ದು ಕೇಳಿ ಎಲ್ಲರ ಎದೆ ಒಂದು ಸಲ ಜಲ್ ಅಂದು ಬಿಡ್ತು. ಎಂಥ ನಸುಗುಂದಿ ಪಾಕಿಸ್ತಾನ ಏನೆಲ್ಲ ನಾಟಕ ಮಾಡ್ತು ಅಂತ ಹೇಳಿ ಜನ ಅಂದ್ಕೊಂಡ್ರು, ಏನೆಲ್ಲ ಸುಳ್ಳು ಹೇಳ್ತು ಅಂತ ಹೇಳಿ ಅಂದ್ಕೊಂಡ್ರು. ವಿಶ್ವದ ದೊಡ್ಡಣ್ಣ ಅಮೆರಿಕದ ಎದುರುಗಡೆ ಇದು ಮಾಡಿದಂಥ ಬೃಹನ್ ನಾಟಕ ಬಯಲಾಯಿತು ಕೊನೆಗೂ ಜಯಪ್ರಕಾಶ್ ಶೆಟ್ರೆ. ಲೈಟನ್ನು ಆಫ್ ಮಾಡಿ ಬ್ಲ್ಯಾಕ್ಔಟಲ್ಲೇ ಕೊಡಿ, ನೋ ಪ್ರಾಬ್ಲಮ್. ನಮಗೆ ಅರ್ಥ ಆಗುತ್ತೆ, ಜನಗಳಿಗೂ ಅರ್ಥ ಆಗುತ್ತೆ. ಈಗ ಅಲ್ಲಿ ಸ್ಥಳೀಯರು ಯಾರಾದರೂ ಮಾತಾಡಲಿಕ್ಕೆ ಸಿಗ್ತಾರಾ, ಏನು ಕತೆ? ಜಯಪ್ರಕಾಶ್ ಶೆಟ್ರೆ ನೋಡಿ, ಸ್ಥಳೀಯರು ನಾವು ಹಿಂಗಾದ ತಕ್ಷಣ ಎಲ್ಲ ಹೊರಗಡೆ ಓಡ್ಬಂದು ನೋಡಿದ್ವಿ. ಹೊರಗಡೆ ಓಡ್ಬಂದು ನೋಡಿದಾಗ ಎಲ್ಲ ಎದ್ನೋ ಬಿದ್ನೋ ಅಂಥೇಳಿ ಮನೆ ಒಳಗಡೆ ಓಡ್ತಾ ಇದ್ರು. ಆನಂತರ ನಾವಿದ್ದಂತಹ ಈ ಒಂದು ಹೋಮ್ ಸ್ಟೇನ ಮಾಲೀಕರು ಬಂದು ಕ್ಯಾ ಹಾಲತ್ ಹೇ ಸರ್ ಅಂಥೇಳಿ ಹೇಳ್ತಾರೆ. ಅಂದರೆ ಇಂಥದ್ದೊಂದು ದಾಳಿ ನನಗೆ ಸುಮಾರು 70 ವರ್ಷ, ನಾನು 70 ವರ್ಷದಲ್ಲಿ ನೋಡಿರಲಿಲ್ಲ ಇಂಥದ್ದೊಂದು ದಾಳಿ ಅಂತೇಳಿ ಹೇಳ್ತಾರೆ. ಎಲ್ಲರೂ ಕೂಡ ರೋಸಿ ಹೋಗಿದ್ದಾರೆ. ಪಾಕಿಸ್ತಾನ ನಂಬಿಸಿ ಕುತ್ತಿಕೊಯ್ಯುವಂಥ ಗುಣ ಇವತ್ತಿಂದಲ್ಲ. 1999ರಲ್ಲಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ವಾಜಪೇಯಿ ಅವ್ರ ಜೊತೆಗೆ ಬಾಯಿ ಅಂಥೇಳಿ ಒಡಂಬಡಿಕೆ ಮಾಡಿಕೊಂಡಂಥ ಇದೇ ಪಾಕಿಸ್ತಾನ ಆನಂತರ ಏನು ಮಾಡಿತ್ತು ಅನ್ನೋದು ನಿಮಗೆ ಗೊತ್ತಿರುವಂಥ ವಿಚಾರ. ಮುಲ್ಲಾ ಮುನೀರ್ ಮಾಡಿದಂಥ ಆತನ ಎಡವಟ್ಟು ಅಥವಾ ಆತ ಮಾಡಿದಂಥ ಗನಂದಾರಿ ಕೆಲಸ, ಒಂದು ಕಡೆಯಲ್ಲಿ
ಶರೀಫ್ ಅಲ್ಲಿನ ಪ್ರಧಾನಮಂತ್ರಿಗಳು ಮಾತಾಡ್ಕೊಂಡು ಬಂದು ನಾವು ಕದನ ವಿರಾಮವನ್ನು ರೆಸ್ಪೆಕ್ಟ್ ಮಾಡ್ತೀವಿ ಅಂತೇಳಿ ಹೇಳಿದವರು ಮತ್ತೊಂದು ಕಡೆಯಲ್ಲಿ ಈ ರೀತಿ ದಾಳಿ ಆಗುತ್ತೆ ಅಂತ ಹೇಳಿದರೆ ಸೇನೆಗೂ ಮತ್ತು ಅಲ್ಲಿನ ಸರ್ಕಾರಕ್ಕೂ ಇರುವಂಥ ವೈರುಧ್ಯ ಏನು ಅಂಥೇಳಿ ಗೊತ್ತಾಗುತ್ತೆ. ಆದರೆ ಏನೇ ಆದರೂ ಕೂಡ ಭಾರತವನ್ನು ಇವರು ಈ ರೀತಿಯೆಲ್ಲ ಆಟ ಆಡಿಸುವಂಥ ಸಂದರ್ಭದಲ್ಲಿ ಭಾರತ ಕೊಟ್ಟಂಥ ಎದುರೇಟ್ ಇದೆಯಲ್ಲ, ಇವರು ಏನೇ ಮಾಡಿದರೂ ಕೂಡ ನಮ್ಮನ್ನೇನು ಮಾಡೋದಕ್ಕಾಗೋದಿಲ್ಲ ಅಂಥೇಳಿ ಬಂದಂಥ ಎಲ್ಲ ರಾಕೆಟ್ಗಳನ್ನು ಬಂದಂಥ ಎಲ್ಲ ಡ್ರೋನ್ಗಳನ್ನು ಕೂಡ ಅಲ್ಲಲ್ಲೇ ನಮ್ಮ ರಾಡಾರ್ ಸಿಸ್ಟಮ್ ಎಲ್ಲ ಹೊಡೆದು ಹಾಕುತ್ತೆ. ಅದಾದ ನಂತರ ಈಗ ಭಾರತ ಫುಲ್ ಅಲರ್ಟ್ ಆಗಿದೆ. ಪಾಕಿಸ್ತಾನದ ನರಿಬುದ್ಧಿ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಅಮೇರಿಕವನ್ನು ಇವರು ಒಂದು ರೀತಿಯಲ್ಲಿ ಮಗ್ಮಲ್ ಟೋಪಿ ಹಾಕಿಬಿಟ್ರು. ಮಾತಾಡಿದ್ದು ಒಂದು ಮಾಡಿದ್ದು ಒಂದು ಅನ್ನೋ ರೀತಿಯಲ್ಲಾಯಿತು. ಅಮೇರಿಕಕ್ಕೆ ಆದಂಥ ಶೇಮ್ ವಿಶ್ವದಾದ್ಯಂತ ಅಮೇರಿಕ ಇವತ್ತು ನಗೆ ಪಾಟಲಿಗೆ ಈಡಾಯಿತು. ಯಾಕಂತ ಹೇಳಿದರೆ ನಾನೇನೋ ಒಂದು ಗನಂದಾರಿ ಕೆಲಸ ಮಾಡಿಬಿಡ್ತೀನಿ, ನಾನು ಪಾಕಿಸ್ತಾನ ಮತ್ತು ಭಾರತದ ಈ ವಿಷಮ ಪರಿಸ್ಥಿತಿಯನ್ನು ಸರಿಪಡಿಸ್ತೀನಿ ಅಂಥೇಳಿ ಬಂದಂಥ ಅಮೇರಿಕ ಪಾಕಿಸ್ತಾನದ ನರಿಬುದ್ಧಿ ಏನು ಅಂಥೇಳಿ ಈಗ ಎಲ್ಲವೂ ಕೂಡ ವಿಚಾರ ಗೊತ್ತಾಗಿರುವಂಥದ್ದು. ಸದ್ಯಕ್ಕಂತೂ ಆತಂಕದ ವಾತಾವರಣ ಇಲ್ಲಿದೆ. ಶ್ರೀನಗರವನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಶ್ರೀನಗರದ ಏರ್ಪೋರ್ಟ್ ಆಗಿರ್ಬೋದು ಅಥವಾ ಶ್ರೀನಗರದ ಕೆಲವು ಆರ್ಮಿ ಬೇಸ್ ಕ್ಯಾಂಪ್ಗಳಾಗಿರ್ಬೋದು, ಇಲ್ಲೆಲ್ಲವೂ ಕೂಡ ಎನಿ ಟೈಮ್ ಅಲ್ಲಿ ಹೈ ಅಲರ್ಟ್ ಇರುತ್ತೆ. ಅದ್ರ ಜೊತೆಗೆ ಇಲ್ಲೇನಾದರೂ ಅಟ್ಯಾಕ್ ಮಾಡಿದರೆ ಸಂಪೂರ್ಣ ಬಾರ್ಡರ್ಗಳಲ್ಲೂ ಕೂಡ ಒಂದಿಷ್ಟು ಡಿಸ್ಟರ್ಬ್ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಶ್ರೀನಗರ, ಕಾಶ್ಮೀರದ ಹಾರ್ಟ್ ಆಫ್ ಸಿಟಿ ಶ್ರೀನಗರದ ಇಲ್ಲಿ ಅಟ್ಯಾಕ್ ಮಾಡಿ ಕುಕೃತ್ಯ ಮಾಡೋದಕ್ಕೆ ಈ ಪಾಕಿಸ್ತಾನದ ಈ ನಸ್ಗುನ್ನಿ ಸೇನೆ ಹೊರಟಿತ್ತು. ಆದರೆ ಅದಕ್ಕೆ ಸರಿಯಾದಂಥ ಪಾಠವನ್ನು ಭಾರತೀಯ ಸೇನೆ ಕಲಿಸಿದೆ ಅನ್ನೋದಕ್ಕೆ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸದ್ಯ ಈಗ ಒಂದು ಅರ್ಧ ಗಂಟೆಯಿಂದ ಸ್ವಲ್ಪ ಶಾಂತವಾಗಿದೆ ಇದೇ ಆಗಸ. ನೋಡಿ, ಈ ಆಗಸ ಇಷ್ಟು ಶಾಂತವಾಗಿದ್ದರೆ ಅರ್ಧ ಗಂಟೆ ಮುಂಚೆ ಇಲ್ಲಿ ಕೇಳಿದಂಥ ಚೀರಾಟ, ಕೂಗಾಟ, ಅದ್ರ ಜೊತೆಗೆ ಬಂದಂಥ ಆ ಬೆಂಕಿಯ ಉಂಡೆ ಇದೆಯಲ್ಲ, ಎಲ್ಲರನ್ನೂ ಕೂಡ ಒಂದು ಕ್ಷಣಕ್ಕೆ ದಿಗಿಲು ಬಡಿದಂತೆ ಮಾಡಿತ್ತು. ಏನಾಗ್ತಿದೆ ಅಂಥೇಳಿ ಗೊತ್ತಿಲ್ಲ. ಅಲ್ಲಲ್ಲೇ ಬ್ಲಾಸ್ಟ್ ಆಗುತ್ತೆ. ಸುತ್ತಮುತ್ತ ನಾವು ಒಂದು ಕಡೆಯಲ್ಲಿ ನೋಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಬರುತ್ತೆ, ಮತ್ತೊಂದು ಕಡೆಯಲ್ಲಿ ನೋಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಸುಮಾರು ಒಂದು 25ರಿಂದ 30 ಕಡೆಗಳಲ್ಲಿ ಬ್ಲಾಸ್ಟ್ ಆಗಿತ್ತು. ನಾವೇ ನಮ್ಮ ಕಣ್ಣಾರ ಫಸ್ಟ್ ಟೈಮ್ ಈ ಸ್ಫೋಟವನ್ನು ಫೀಲ್ ಮಾಡಿದ್ವಿ. ಫಸ್ಟ್ ಟೈಮ್ ನಾವು ಇದನ್ನು ನೋಡಿ ಒಂದು ಕ್ಷಣ ಹೌಹಾರಿ ಹೋಗಿದ್ವಿ. ಸದ್ಯಕ್ಕೆ ಅಲ್ಲಿದ್ದಂಥ ಸುತ್ತಮುತ್ತ ಇದ್ದಂಥ ಜನರೆಲ್ಲ ಒಳಗಡೆ ಓಡ್ತಾರೆ, ಸೈರನ್ ಆಗುತ್ತೆ, ಆರ್ಮಿ ವೆಹಿಕಲ್ಗಳೆಲ್ಲ ಮೂವ್ ಆಗ್ತಾ ಇತ್ತು. ಅದ್ರ ಜೊತೆಗೆ ಕರೆಂಟ್ ಎಲ್ಲವೂ ಕೂಡ ಬಂದಾಗುತ್ತೆ. ಕರೆಂಟ್ ಬಂದಾಗಿ ಬೀದಿ ದೀಪ ಮತ್ತೊಂದು ಎಲ್ಲವೂ ಕೂಡ ಸ್ಟಾಪ್ ಆಗಿಬಿಡುತ್ತೆ. ಆ ನಂತರ ಗೊತ್ತಾಗುತ್ತೆ ಪಾಕಿಸ್ತಾನದ ನರಿಬುದ್ಧಿ, ಪಾಕಿಸ್ತಾನವೇ ಕದನ ವಿರಾಮವನ್ನು ಉಲ್ಲಂಘಿಸಿ ಮತ್ತೆ ಈಗ ಭಾರತದ ಮೇಲೆ ಕುಕೃತ್ಯವನ್ನು ಮಾಡೋದಕ್ಕೆ ಹೊರಟಿತ್ತು ಅನ್ನೋದು ಒಂದು ಆಘಾತಕಾರಿ ವಿಚಾರ ಅಂತ ಹೇಳಿದರೆ ಬಹುಶಃ ಇವರು ನಮ್ಮೆಲ್ಲರಿಗೂ ಕೂಡ ಏನೋ ಹೇಳಿ, ಅಂದರೆ ನಾವು ಕದನ ವಿರಾಮವನ್ನು ಘೋಷಿಸಿದ್ದೀವಿ, ನಾವು ಅಟ್ಯಾಕ್ ಮಾಡಲ್ಲ, ನೀವೆಲ್ಲರೂ ಕೂಡ ಶಾಂತವಾಗಿ ಅಂತೇಳಿ ಹೇಳಿ ಬೇರೇನಾದರೂ ಅತಿ ದೊಡ್ಡ ದಾಳಿಯನ್ನು ಮಾಡೋದಕ್ಕೆ ಹೊರಟಿದ್ರ ಅನ್ನೋದ್ರ ಬಗ್ಗೆ ಅನುಮಾನವೂ ಕೂಡ ಉಂಟಾಗುತ್ತೆ. ಯಾಕಂತ ಹೇಳಿದರೆ ಇವತ್ತಾದಂಥ ಈ ಅಟ್ಯಾಕ್ ಬಹುಶಃ ಈ ಒಂದು ವಾರದಿಂದ ಏನು ಕದನ ವಿರಾಮ ಉಲ್ಲಂಘನೆ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ ಪಾಕಿಸ್ತಾನ, ಆ ಒಂದು ವಾರದಲ್ಲೂ ಕೂಡ ಇಂಥ ದೊಡ್ಡ ದಾಳಿ ಆಗಿರಲಿಲ್ಲ ಪಾಕಿಸ್ತಾನದಿಂದ. ಅಷ್ಟೊಂದು ಡ್ರೋನ್ಗಳು ಇಲ್ಲಿ ಸಿಡಿದಿರಲಿಲ್ಲ, ಡ್ರೋನ್ಗಳು ಇಲ್ಲಿ ಹಾರಾಟ ಮಾಡಿರಲಿಲ್ಲ. ಅದು ಕೆಲವು ಸೆನ್ಸಿಟಿವ್ ಏರಿಯಾಗಳಲ್ಲಿ ಈ ರೀತಿಯಾಗಿ ಆಗಿರಲಿಲ್ಲ. ಇದೇ ಬಹುಶಃ ಫಸ್ಟು ಅಂತ ತಿಳಿಸುತ್ತೆ. ಇದೇ ಬಹುಶಃ ಅತಿ ದೊಡ್ಡ ಅಟ್ಯಾಕ್ ಅಂತ ಅನಿಸುತ್ತೆ ಶ್ರೀನಗರದಲ್ಲಿ. ಇಲ್ಲಿನವ್ರು ಹೇಳೋ ಹಾಗೆ, ನಾನಾಗಲೇ ಹೇಳಿದ್ರಿ, ನೀವು ಕೇಳಿದ್ರಿ ಯಾರನ್ನಾರು ಮಾತಾಡ್ಸಿದ್ರಂತ. ಹೌದು, ನಾವಿದ್ದಂಥ ಮನೆ ಓನರನ್ನು ಮಾತಾಡಿಸಿದಾಗ ಅವ್ರು ಹೇಳ್ತಾ ಇದ್ರು ಶ್ರೀನಗರದಲ್ಲಿ ಈ ಥರದ ಹಾಲತ್ತಾಗಿರಲಿಲ್ಲ, ಈ ಥರದ ತೊಂದರೆ ಆಗಿರಲಿಲ್ಲ, ಇದೇ ಮೊದಲು ಅಂತೇಳಿ ಹೇಳಿದರು. ಹಾಗೆ ಆ ಓನರ್ನ ಮನೆಯವರು, ಅವ್ರ ಮಕ್ಕಳೆಲ್ಲರೂ ಕೂಡ ಒಳಗಡೆ ಬಂದು ಹೋದರು. ಆನಂತರ ಅವ್ರು ಹೇಳಿದರು ನೀವು ಹೊರಗಡೆ ಹೋಗಬೇಡಿ ಸರ್ ಅಂತ ಹೇಳಿದ್ರು. ನಮ್ಮ ಕ್ಯಾಬ್ ಡ್ರೈವರ್ ನಮ್ಗೆ ಫೋನ್ ಮಾಡಿ, ಸರ್ ನಮ್ಮ ಮನೆ ಹತ್ರನೂ ಕೂಡ ಹಿಂಗಾಯಿತು ಸರ್, ನೀವೆಲ್ಲೂ ಕೂಡ ಹೊರಗಡೆ ಹೋಗಬೇಡಿ, ಈಗ ಸೇಫ್ ಆಗಿ ಸರ್, ನೀವು ಹೊರಗಡೆ ಹೋದರೆ ಅಲ್ಲಿ ಏನಿದೆಯೋ ಗೊತ್ತಿಲ್ಲ ಸರ್ ಅಂತೇಳಿ ಎಲ್ಲ ಹೇಳಿ ಅಷ್ಟು ಆತಂಕದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಸದ್ಯಕ್ಕಂತೂ ಪರಿಸ್ಥಿತಿ ಈಗ ಬಹಳ ಉದ್ವಿಗ್ನವಾಗಿದೆ. ಇದಕ್ಕೆ ಭಾರತೀಯ ಸೇನೆಯ ಪ್ರತಿದಾಳಿ ಹೇಗಿರುತ್ತೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಒಳ್ಳೇದಾಯ್ತು ಹಿಂಗಾಗಿದ್ದು ಜಯಪ್ರಕಾಶ್ ಶೆಟ್ಟರ್. ಯಾಕಂತ ಕೇಳಿದರೆ ನನ್ನನ್ನು ನೋಡಿ ಭಾರತಕ್ಕೆ ಒಂದು ಸಿಂಪತಿ ಬಂದಂಗಾಯಿತು. ಪಾಕಿಸ್ತಾನ ನೋಡಿ ಹೆಂಗೆಲ್ಲ ಭಾರತವನ್ನು ಬೆನ್ನಿಗೆ ಚೂರಿ ಹಾಕ್ತಿದೆ ಅಂತ ಹೇಳಿದರೆ ಅಮೆರಿಕದ ಮಧ್ಯಸ್ಥಿಕೆಯ ನಂತರವೂ ಕೂಡ ಪಾಕಿಸ್ತಾನ ತನ್ನ ಮೊಂಡುತನವನ್ನು ಮುಂದುವರಿಸುತ್ತಂತ ಹೇಳಿದರೆ ಭಾರತ ಏನಾದರೂ ಒಂದು ದೊಡ್ಡ ಪ್ರಮಾಣದ